ಇದನ್ನ ಇದಕ್ಕೆ ಮೊದಲು ಉತ್ತರ ಹುಡುಕಬೇಕಾಗಿದೆ. ಬಾರಿ ಹೇಳೋದಲ್ಲ, ಹೋದ್ರೆಲ್ಲ ಎತ್ತನಾಳು ಹೇಳ್ತಾ ಇದ್ದಾರೆ, ಇಲ್ಲ ಹಿಂದೂಗಳೆಲ್ಲ ಒಂದು ಪಟೇಂಗದು ಕಟೆಂಗೆ ನಮ್ಮ ಯೋಗಿ ಆದಿತ್ಯನಾಥ್ ಹೋದ್ರೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಈ ಜಾತಿ ವ್ಯವಸ್ಥೆ ಹೋಗ್ತದೇನೋ ಇದಕ್ಕೆ ಉತ್ತರ ಅದ ನಿಶ್ಚಿತವಾಗಿ. ನೀವು ಹೇಳಿದ್ರೆ ಎಲ್ಲರೂ ಜಾತಿ ನೋಡೋದು ಬಿಟ್ಟು ಬಿಡ್ತಾರ. ಇವತ್ತು ನೀವು ಜಾತಿಯನ್ನು ಬಿಟ್ಟು ಹೊರಗಿದ್ದೀರಾ ಅನ್ನುವಂಥದ್ದು ಭಾಳ ಮಹತ್ವದ. ಯಾಕಪ್ಪ ಅಂತಂದ್ರೆ ಜಾತಿ ವ್ಯವಸ್ಥೆ ನಮ್ಮನ್ನು ಬಿಟ್ಟು ಹೋಗೋದು ಅಷ್ಟು ಸ್ವಲ್ಪದ ಕೆಲಸ ಅಲ್ಲ. ಬಿಟ್ಟು ಹೋಗುವಂಗಿತ್ತಪ್ಪ ಅಂದ್ರೆ ಅದು ಪ್ರಶ್ನೆಯೂ ಇಲ್ಲ. ಯಾಕಂದ್ರೆ ಹುಟ್ಟಿನಿಂದ ಆರಂಭವಾಗುವಂಥ ಈ ಜಾತಿ ನಮ್ಮನ್ನು ಹುಗಿಯುವವರೆಗೆ ಸುಡುವವರೆಗೆ ನಿಶ್ಚಿತ ನಮ್ಮ ಜೋಡಿ ಇರ್ತದೆ. ಅಂದಾಗ ಇಲ್ಲ ನಾ ಆ ಜಾತಿ ಅವಲ್ಲ ಇದೆಲ್ಲರೂ ಹಿಂದೂ ಅಂತ ಹೇಳ್ತೀವಿ ಅಂತ ಮಾಡ್ತಾ ಆ ರೀತಿ ತಯಾರಿ ಮಾಡ್ತಾ ಇದ್ದೀರಾ ನೀವು. ಕೇವಲ ಮಸೀದಿ ಕೆಡೋದ್ರಿಂದ ಅಥವಾ ಬುಲ್ಡೋಜರ್ ಹಚ್ಚೋದ್ರಿಂದ ಮತ್ತೊಬ್ಬರು ಮನೆ ಕೆಡೋದ್ರಿಂದ ಏನೋ ಮಾಡೋದ್ರಿಂದ ಏಕತೆ ಬರ್ತದನ. ಮುಸ್ಲಿಮರು ಹೊರಗಿಡಬೇಕು ಮಾಡಬೇಕು ಅಂತ ಇದ್ರೆ ಅಡ್ಡಿಲ್ಲ, ನಿಮ್ಮ ಮಾತು ಒಪ್ಪುನೋ ಮಾತನ್ನು. ಆದರೆ ಮೊದಲು ಇದನ್ನು ಕ್ಲಾರಿಫಿಕೇಶನ್ ಮಾಡಿರಿ. ಹಿಂದೂಗಳಲ್ಲಿಯೇ ಜಾತಿಗಳು ಹೋಗ್ತಾವೇನೋ, ಅಸಮಾನತೆ ಹೋಗ್ತದೇನೋ, ಅದನ್ನು ಏನು ಗ್ಯಾರಂಟಿ ಕೊಟ್ಟು ನೀವು ಜನರು ನಂಬಿಸ್ತೀರಿ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಜಾತಿ ಇಟ್ಕೊಂಡು ನೀವು ಹೋಗೋದಿದ್ರೆ ಅಲ್ಲಿ ಮೊದಲಿಂದ ಅದು ಈಗಾಗಲೇ ಅದು ಸಾಧ್ಯ ಇಲ್ಲ ಸಮಾನತೆ ಬರಲಿಕ್ಕೆ. ಹಿಂದೂಗಳೆಲ್ಲ ಒಂದು ಕರೆಕ್ಟ್ ಇಲ್ಲ ಅಂತಾರೆ. ಇಲೆಕ್ಷನ್ ಓಟ್ ಆಗೋ ತನಕ ಓಟ್ ಆಗಿದ್ಮೇಲೆ ಅಂತ ನಾ ಯಾರೋ ನೀ ಯಾರೋ ಇದು ಅದ ಈ ದೇಶದಲ್ಲೇ. ಇದಕ್ಕೆ ಉತ್ತರವನ್ನು ಎತ್ತನಾಳು ಹುಡುಕ್ಬೇಕಾಗಿದೆ. ಜೊತೆಗೆ ಈ ದೇಶದ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ಬಡತನ, ಹಸಿವು, ನೀರಡಿಕೆ, ಶಿಕ್ಷಣ ಇಲ್ಲ ಎಲ್ಲರಿಗೂ. ಇವಕ್ಕೇನು ಪರಿಹಾರ ತೋರಿಸ್ತಾ ಇದ್ದಾರೆ. ಬರೀ ಹಿಂದೂಗಳೆಲ್ಲ ಒಂದು ಬುಲ್ಡೋಜರ್. ಇವತ್ತು ಉತ್ತರ ಪ್ರದೇಶ ಏನಾಗ್ಯದ, ಬಡ ರಾಜ್ಯಗಳಲ್ಲಿ ಅದು ಒಂದು ದೊಡ್ಡ ಬಡ ರಾಜ್ಯ ಆಗ್ಯದ. ಬಿಹಾರದ ನಂತರದ ಬಡ ರಾಜ್ಯ ಅದಾಗ್ಯದ. ಕೆಲವೇ ಕೆಲವು ಜನ ಶ್ರೀಮಂತರ